ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಸರಸ್ವತಿ ಅಂತ ಹೇಳಿ ಇವರು ಕದರ ಮಂಡಲಗಿ ಎಂಬ ಒಂದು ಹಳ್ಳಿಯ ಕಡೆಯವರಾಗಿರ್ತಾರೆ. ಇವರ ಒಂದು ಆಸಕ್ತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ, ಗೂಟವನ್ನು ಅಳತೆ ಮಾಡಿಕೊಂಡು ನಂತರ ಅಷ್ಟೇ ತೂತಿಗೆ ತೂರಿಸಿಕೊಳ್ಳೋದು, ಕೇವಲ ಸುಖಕ್ಕೋಸ್ಕರ ಹಾಕೋದಿಲ್ಲ, ಬೇರೆಯ ವರ ಥರ ಅಲ್ಲ ಅಂತಕ್ಕಂಥದ್ದಿಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಅಂದರೆ ಇವರು ಬರೀ ಸುಖಕ್ಕೋಸ್ಕರ ಬೇಕಾಬಿಟ್ಟು ಗೂಟ ತಗೊಂಡು ಹಾಕ್ಕೊಳೋದಿಲ್ಲ ಅಂತ ಇಲ್ಲಿ ಭಾಳ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇನ್ನು ಕಾರಣ ಏನಕ್ಕಪ್ಪ ಅಂತಂದರೆ ನೋಡಿ, ಸಣ್ಣಗೆ ಇದ್ದರೆ ಬೇಡ, ಬೇಕಾದಷ್ಟು ಸಿಗ್ತವೆ ಅಂತವು, ಆಯಿತಾ. ಒಳ್ಳೆ ಸ್ವಲ್ಪ ದಪ್ಪದಾಗಿ ಸ್ವಲ್ಪ ಚೆನ್ನಾಗಿರಬೇಕು, ಚೆನ್ನಾಗಿ ಹೊಸ ಫ್ರೆಶ್ ಆಗಿರಬೇಕು ಅಂತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ನಿರ್ಧಾರದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ಟೇಪ್ ತಗೊಂಡು ಅಳತೆ ಮಾಡ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಆಗ ಸರಿ ಹೋಗುತ್ತೆ, ಅಥವಾ ತಪ್ಪಾಗುತ್ತಾ ಅಂತ ನೋಡ್ಬಿಟ್ಟು ನಿರ್ಧಾರ ತಗೋಬೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಇದೆಲ್ಲ ಆದ ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆನೇ ಏನು ಎತ್ತ ಅಂತ ಅಂದ್ಬಿಟ್ಟು ಮುಂಚೆನೇ ಮುಂಜಾಗೃತವಾಗಿ ಈ ರೀತಿ ಮಾಡ್ಕೊಳೋದು ತಪ್ಪೇನಿಲ್ಲ ಅಂತಕ್ಕಂಥದ್ದು ಇವರ ಒಂದು ಅಭಿಪ್ರಾಯ. ಅಕಸ್ಮಾತ್ 4ಕ್ಕಿಂತ ಕಮ್ಮಿ ಇದ್ದರೆ CP ಕಳಿಸ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ಮೇಲಕ್ಕೆ ಎಗರುವ ಹಾಗೆ ಇರಬೇಕು, ಮುಟ್ಟಿದ ತಕ್ಷಣ ಕಬ್ಬಿಣದ ಥರ ಗಟ್ಟಿಯಾದರೆ ಆಗ ಲಾಯಕ್ಕಿದೆ ಇದು ಗೂಟ ಅಂತ ಹೇಳ್ಬಿಟ್ಟು ಮುಂದುವರಿಬೋದು ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಏನಕ್ಕೆ ಇದೆಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಸಹ ಇಲ್ಲಿ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಇದೆಲ್ಲ ಏನಕ್ಕಪ್ಪ ಅಂತಂದರೆ, ಮಾಡೋಕ್ಕೆ ಉದ್ಯೋಗ ಇಲ್ಲ ಇವರಿಗೆ, ಓಕೆನಾ, ಸರಿನಾ. ಇನ್ನು ತೃಪ್ತಿ ಸಿಗಬೇಕು ಅಂದರೆ ಸಾಮಾನು ಸುಂದರವಾಗಿರಬೇಕು, ಅದು ಭಾಳ ಮುಖ್ಯವಾಗಿ ಇವರಿಗೆ ಬೇಕಾಗಿರ್ತಕ್ಕಂಥದ್ದು. ಇನ್ನು ಯೋಚಿಸಿ ನಿರ್ಧಾರ ತಗೊಳ್ಳೋದು ಅಂದರೆ ಲೈಕ್ ಆಗುತ್ತೆ, ಅದಕ್ಕೆ ಅದೆಲ್ಲ ಮಾಡಲೇಬೇಕಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಕೋಪ ಮಾಡ್ಕೋಬಾರ್ದು, ಈಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಖ ಬಯಸೋರು ಇದೆಲ್ಲವನ್ನು ಸಹ ತಾಳ್ಮೆಯಿಂದ ನೋಡಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಆಗ ಸರಿ ಹೋಗುತ್ತೆ ಅಂತ ಇಲ್ಲಿ ಏತಕ್ಕೆ ಇದೆಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಭಾಳ ಸ್ಪಷ್ಟವಾದ ಮಾಹಿತಿನ ನಾನು ಹೇಳಿದ್ದೀನಿ. ಇನ್ನು ನೋಡಿ, ಸಮ್ಮರ್ ಟೈಮಲ್ಲಿ ಅರೆಕಟ್ರಿನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದಿಲ್ಲಿ ಹೇಳಿದ್ದಾರೆ. ವಾಟರ್ ಡೀಪ್ಲಿ ಒನ್ಸ್ ಎವ್ರಿ 2-3 ಡೇಸ್ ಅಂತ ವಾಟರ್ ಹಾಕಬೇಕು, ಒಂದು 2-3 ಡೇಸ್ಗೆ ಸಮ್ಮರ್ ಸೀಸನಲ್ಲಿ. ಮತ್ತು ಇನ್ನು ಯೂಸ್ ಡ್ರಿಪ್ ಇರಿಗೇಷನ್ನು ಆರ್ ಬೇಸಿನ್ ವಾಟರಿಂಗ್ ಟು ಅವಾಯ್ಡ್ ವಾಟರ್ ಲಾಸ್, ಅಂದರೆ ಡ್ರಿಪ್ ಇರಿಗೇಷನ್ನು ಸಹ ಮಾಡಬೇಕಾಗ್ತದೆ. ಇನ್ನು ಪೀಕಲ್ಲಿದ್ದಾಗ ಸ್ನೇಹಿತರೆ, ಸಮ್ಮರ್ ಪೀಕಲ್ಲಿದ್ದಾಗ ಶೇಡ್ಸ್ ನೆಟ್ಸು ಯೂಸ್ ಮಾಡಬೇಕಾಗ್ತದೆ, ಅಂದರೆ ತೀರಾ ಬಿಸಿ ಇದ್ದಾಗ. ಈ ರೀತಿಯ ಒಂದು ಮುಂಜಾಗ್ರತೆ ವಹಿಸೋದ್ರಿಂದ ಗಿಡಗಳು ಹಾಳಾಗೋದಿಲ್ಲ, ಚೆನ್ನಾಗಿರ್ತವೆ